ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಪಕ್ಕದ ಮನೆಯವರು ಏನಿದು ಮಾಟ ಮಂತ್ರನಾ ದೇವ್ರೆ ಗೈಸ್. ಇದೇನೋ ಅಂತ ಗೊತ್ತಿಲ್ಲ, ಮೇ ಬಿ ದೇವ್ರದ್ದು ಎಡೆ ಇಡೋ ಥರ ಇಡ್ತಿರ್ಬೋದು. ಹೊಸ್ತಡ್ಕೊ ಅಲ್ವಾ, ಸೊ ಅದಕ್ಕೋಸ್ಕರ ಕೋಳಿ ಕೂಡ ತಂದಿದ್ದಾರೆ. ಆ್ಯಂಡ್ ಈ ಕಡೆ ಏನೋ ಪೂಜೆ ಥರನೂ ಮಾಡಿದ್ದಾರೆ. ಸಡನ್ನಾಗಿ ನೋಡಿಬಿಟ್ಟು ನನಗಂತೂ ಭಯನೇ ಆಗೋಗ್ಬಿಡ್ತು ಗೈಸ್. ಆದರೆ ಇದು ದೇವ್ರಿಗೆ ಎಡೆ ಇಡ್ತಿರೋದು ಅಂತ ಅನಿಸುತ್ತೆ. ಆಮೇಲೆ ಸುಮ್ಮನೆ ಅದೇ ವೀಡಿಯೋ ಮಾಡ್ಕೊತಿದ್ದೆ ಅದಕ್ಕೇ. ಆ್ಯಂಡ್ ಇದು ಕೋಳಿ ಇದೆಲ್ಲ ಕಟ್ ಮಾಡೋದು ಅವೆಲ್ಲ ತೋರಿಸ್ಬಾರ್ದು, ಅದಕ್ಕೋಸ್ಕರ ನಾನು ನೋಡೋಕ್ಕೆ ಹೋಗಲಿಲ್ಲ. ಯೂಟ್ಯೂಬ್ಗೂ ಕೂಡ ನಾನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಗೈಸ್. ಓಕೆ ಗೈಸ್, ಫಿಶ್ ಫ್ರೈ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟಿದೆ, ಲೆಮನ್ ಇದೆ, ಫಿಶ್ ಫ್ರೈ ಲೆಮನ್ ಆನಿಯನ್ ಹಾಕ್ಕೊಂಡು ತಿಂತಾ ಇದೆ. ಫಿಶ್ ಏನೋ ಟೇಸ್ಟಿಯಾಗಿ ಚೆನ್ನಾಗಿತ್ತು, ಬಟ್ ವೆದರ್ ಒಂದು ನನಗೆ ಸಾಥ್ ಕೊಡಲಿಲ್ಲ ಗೈಸ್. ತುಂಬ ಬಿಸಿಲು ಬೇರೆ ಇತ್ತು, ಸೆಕೆ ಬೇರೆ ಇತ್ತು. ಅದ್ರ ಬದಲು ಸ್ವಲ್ಪನಾರ ಮಳೆ ಬಂದುಬಿಟ್ಟು ಸ್ವಲ್ಪ ಚಳಿ ಥರ ಇದ್ಬಿಟ್ಟಿದ್ದೀರ, ಅದು ಬೇರೆ ಲೆವೆಲ್ಗೆ ಹೋಗ್ಬಿಡ್ತಿತ್ತು. ಅಷ್ಟು ರುಚಿಯಾಗಿತ್ತು. ಸೂಪರ್ ಗೈಸ್, ಹೆವನ್ ಇಟ್ ಈಸ್. ನಾನ್ ವೆಜ್ ತಿಂದರೂ ಐಸ್ ಕ್ರೀಮ್ನ ಸ್ಕಿಪ್ ಮಾಡೋಕ್ಕೆ ಹೇಗೆ ಸಾಧ್ಯ ಹೇಳಿ? ಫ್ರೆಂಚ್ ವೆನಿಲಾ ಐಸ್ ಕ್ರೀಮ್ ತರಿಸಿದ್ರು. ಸೊ ಐಸ್ ಕ್ರೀಮ್ನ ಚೆನ್ನಾಗಿ ತಿಂದು ಆಮೇಲೆ ಸ್ವಲ್ಪ ವಾಕ್ ಮಾಡಿದೆ. ಎಷ್ಟು ಸೆಕೆ ಆಗ್ತಿತ್ತು ಅಂದರೆ ಯಾವಾಗ ಗಾಜಿನ ಬೌಲ್ನ ತೆಗಿಯೋಕ್ಕೂ ಟೈಮ್ ಇರಲಿಲ್ಲ, ಅಷ್ಟು ಸೆಕೆ ಆಯಿತು. ಸ್ಟೀಲ್ ಬೌಲ್ಸ್ಗೆ ಹಾಕೊಂಡು ತಿಂದ್ಬಿಟ್ವಿ. ಅಲ್ಲ ನೋಡಿ, ಹಬ್ಬಕ್ಕೆ ಏನು ಮಾಡ್ತೀರಾ ಅಂದರೆ ಇವಳೇ ಮಾಡ್ತಾಳಂತ ಒಬ್ಬಟ್ಟನ್ನ ಹೇಳ್ತಿದ್ದಾಳೆ. ಹೆಂಗ್ ಮಾಡ್ತೀಯಾ? ಮದ್ದು ರೋಡೆ ಮಾಡ್ತೀಯ ಹಬ್ಬಕ್ಕೆ? ಮತ್ ನೀನ್ ಮಾಡ್ತೀನಿ ಅಂತಿದ್ಯಾ? ಹಾಕ್ಬಿಟ್ಟು ಅಮ್ಮ ಮಾಡ್ಕೊಟ್ಟ ನೀನು ಬಡಿತೀಯ? ಊಟ ಬರ್ತೀಯ? ಅಡಿಗೆ ಮಾಡ್ತೀನಿ. ನಮ್ಮಮ್ಮ ಬೇಕಂತದೆ. ಹಿಂಗೆ ಇಟ್ಕೋತಾ ಶೆಲ್ಫ್ ಎಲ್ಲ ಗ್ಯಾಸ್ ಎಲ್ಲ ಚೇದ ನಿಂತ್ಕೊಂಡು ನಮ್ಮನೆಗೂ ಮಾಡ್ಕೊಂಡು ನಾಳೆ ಬಂದು ಮಾಡ್ಕೊಡ್ತೀಯಾ? ಗುಡ್. ಅವ್ರು ಮಾಡ್ಕೊಟ್ಬಿಟ್ಟು ಒಬ್ಬಟ್ಟು ತಿಂದವ್ರು ತಂದ್ಕೊಡ್ತೀನಿ. ಮಾಡ್ಕೊಡಲ್ಲ, ಮಾಡ್ಬೇಕು. ನಂಗೆ ತಂದ್ಕೊಡ್ಬೇಡ. ನಮ್ಮನೇಲಿ ಮಾಡ್ಬೇಕು ನೀನು. ನಮ್ಮನೇಲಿ ಒಬ್ಬಟ್ಟು ಮಾಡ್ತೀವಿ. ನಮ್ಮನೆ ಇವತ್ತೇ ಒಬ್ಬಟ್ಟು ತಿನ್ನೋದು ನಾಳೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ಟೇಕ್ ಕೇರ್ ಆಲ್. ಬಾಯ್.